ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಅಬ್ಸರ್ವ್ ಮಾಡಿದ್ರೆ ಈಗ ಯೂಟ್ಯೂಬಲ್ಲಿ ವ್ಯೂಸ್ ಕಮ್ಮಿ ಆಗ್ತದೆ. ಇದು ಯಾಕೆ ಅಂತ ನೋಡೋದಾದರೆ ಆಲ್ಗರಿದಮ್ ಚೇಂಜ್ ಆಗಿದೆ. 2026 ಆಲ್ಗರಿದಮ್ ಚೇಂಜ್ ಆಗಿದೆ. ಮುಂಚಿನ ಆಲ್ಗರಿದಮಲ್ಲಿ ಕ್ಲಿಕ್ ಟು ರೇಟ್ CTR ಇತ್ತು. ಅಂದರೆ ನಿಮ್ಮ ಥಂಬ್ನೇಲ್ನ ಕ್ಲಿಕ್ ಮಾಡಿ ಯಾರ್ಯಾರು ಬರ್ತಾರೆ ಅದು. ಆಮೇಲೆ ಆಡಿಯನ್ಸ್ ಇಂಟ್ರಾಕ್ಷನ್, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಶೇರ್ ಮಾಡಿದ್ದಾರೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಅದ್ರ ಬೇಸ್ ಮೇಲೆ ನಿಮ್ಮ ವ್ಯೂಸ್ ಬರ್ತಾ ಇತ್ತು. ಹಾಗೆ ಹೌ ಲಾಂಗ್ ಪೀಪಲ್ಸ್ ವಾಚ್ ಯುವರ್ ವಿಡಿಯೋ, ಅಂದರೆ ಎಷ್ಟು ಲಾಂಗ್ ಆಗಿ ನಿಮ್ಮ ವಿಡಿಯೋನ ನೋಡ್ತಾ ಇದ್ರು ಅಂತ ಹಳೆ ಆಲ್ಗರಿದಮಲ್ಲಿ ಇತ್ತು. ಆದರೆ ಈಗ ಹೊಸ ಆಲ್ಗರಿದಮಲ್ಲಿ ಸೆಷನ್ ಮೆಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನಂದರೆ ನಿಮ್ಮ ವಿಡಿಯೋ ಎಷ್ಟು ಲಾಂಗ್ ಆಗಿ ನೋಡ್ತಾರೆ ಅಂತ ಅವರು ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಅದ್ರ ಬೇಸ್ ಮೇಲೆ ನಿಮ್ಮ ವ್ಯೂಸ್ ರೀಚ್ ಆಗ್ತಾ ಇದೆ. ಹೆಚ್ಚಿನ ವ್ಯೂಸಿಗೆ ಏನು ಮಾಡಬೇಕಂದ್ರೆ ನೀವು ಎಂಡ್ ಸ್ಕ್ರೀನ್ ಹಾಕಬೇಕಾಗತ್ತೆ. ಎಂಡ್ ಸ್ಕ್ರೀನ್ನ ಹೇಗೆ ಹಾಕೋದು ಅಂತ, ಮೊಬೈಲಲ್ಲಿ ಹೇಗೆ ಹಾಕೋದು ಅಂತ ವಿಡಿಯೋ ಮಾಡಿದ್ದೀನಿ, ಅದನ್ನು ಇಲ್ಲಿ ಹಾಕಿದ್ದೀನಿ. ಎಂಡ್ ಸ್ಕ್ರೀನ್ ಅಂದರೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ಆದರೆ ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ ಹೇಳ್ತಾ ಇದ್ದೀನಿ. ಎಂಡ್ ಸ್ಕ್ರೀನ್ ಅಂದರೆ ನಿಮ್ಮ ವಿಡಿಯೋ ಮುಗಿದ ತಕ್ಷಣ ಕೊನೆಯಲ್ಲಿ ನಿಮ್ಮದೇ ವಿಡಿಯೋ ಹೇಗೆ ಹಾಕೋದಂತ ತೋರಿಸ್ತೀನಿ. ಅದಕ್ಕೆ ನೀವು ಫಸ್ಟಿಗೆ ಗೂಗಲ್ ಕ್ರೋಮಲ್ಲಿ youtube.com ಕೊಡಬೇಕಾಗುತ್ತೆ. youtube.com ಕೊಟ್ಟಾದ್ಮೇಲೆ ಮೇಲೆ 3 ಡಾಟ್ ಕಾಣುತ್ತೆ. ಡೆಸ್ಕ್ಟಾಪ್ ಸೈಟ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಡೆಸ್ಕ್ಟಾಪ್ ಸೈಟಿಗೆ ಹೋಗುತ್ತೆ. ಡೆಸ್ಕ್ಟಾಪ್ ಸೈಟಲ್ಲಿ ನೀವು ಯೂಟ್ಯೂಬ್ ಸ್ಟುಡಿಯೋ ಅಂತ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯೂಟ್ಯೂಬ್ ಸ್ಟುಡಿಯೋ ಅಂತ ಸೆಲೆಕ್ಟ್ ಮಾಡಾದ್ಮೇಲೆ ಲೆಫ್ಟ್ ಮೆನು ಅಲ್ಲಿ ನಿಮಗೆ ಕಂಟೆಂಟ್ ಅಂತ ಇರುತ್ತೆ. ಕಂಟೆಂಟಲ್ಲಿ ನಿಮ್ಮ ಹಾಕಿರುವಂತಹ ಎಲ್ಲ ವಿಡಿಯೋ ಕಂಟೆಂಟ್ಗಳು ಇರುತ್ತೆ. ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಟೈಟಲ್, ಡಿಸ್ಕ್ರಿಪ್ಷನ್ ಎಲ್ಲ ಮಾಡಿಫೈ ಮಾಡ್ಬೋದು. ಹಾಗೆ ಪ್ಲೇ ಲಿಸ್ಟ್ನ ನೀವು ಬೇಕಾದರೆ ನಿಮ್ಮ ಪರ್ಟಿಕ್ಯುಲರ್ ಪ್ಲೇ ಲಿಸ್ಟ್ನ ಹಾಕ್ಬೋದು. ಹಾಗೆ ಇಲ್ಲಿ ರೈಟ್ ಸೈಡಲ್ಲಿ ನಿಮಗೆ ಎಂಡ್ ಸ್ಕ್ರೀನ್ ಕಾಣುತ್ತೆ. ಈ ಎಂಡ್ ಸ್ಕ್ರೀನ್ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಲೇಟೆಸ್ಟ್ ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಬಟನ್ನು ಹಾಕೋಕ್ಕೆ ಚಾನ್ಸ್ ಸಿಗುತ್ತೆ. ಆದರೆ ಒಂದು ವಿಷಯ ಗಮನದಲ್ಲಿರಲಿ, ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಏನಾದರೂ ನಿಮ್ಮ ಮೊಬೈಲಲ್ಲಿ ಇದ್ದರೆ ಅವಾಗ ಇದು ಆಗಲ್ಲ. ಅದಕ್ಕೋಸ್ಕರ ಯೂಟ್ಯೂಬ್ ಸ್ಟುಡಿಯೋ ಆ್ಯಪ್ ಇದ್ದರೆ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಆಮೇಲೆ ಗೂಗಲ್ ಕ್ರೋಮಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದ್ರೆ ಈ ಆಪ್ಷನ್ ನಿಮ್ಗೆ ಸಿಗುತ್ತೆ. ಈ ಹೊಸ ಆಲ್ಗರಿದಮಲ್ಲಿ ನಿಮಗೆ ಸಬ್ಸ್ಕ್ರೈಬರ್ ಆಲ್ರೆಡಿ ಇದ್ರೂ ಅವರು ಇನ್ಆಕ್ಟಿವ್ ಆಗಿರ್ತಾರೆ ಕೆಲವು ಸತಿ. ಹಾಗಾಗಿ ನಿಮಗೆ ವ್ಯೂಸ್ ಬರಲ್ಲ. ಈಗ ಹೊಸ ಆಡಿಯನ್ಸಿಗೆ ಅವರು ನಿಮ್ಮ ವಿಡಿಯೋನ ಶೇರ್ ಮಾಡ್ತಾರೆ. ಅವರು ಎಷ್ಟೊತ್ತು ನಿಮ್ಮ ವಿಡಿಯೋನ ನೋಡ್ತಾರೆ, ಅದ್ರ ಬೇಸ್ ಮೇಲೆ ನಿಮ್ಮ ವ್ಯೂಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನೀವು ಒಳ್ಳೆಯ ಥಂಬ್ನೇಲ್ ಹಾಕಬೇಕಾಗುತ್ತೆ, ಹಾಗೆ ಒಳ್ಳೆಯ ಕಂಟೆಂಟ್ ಹಾಕಬೇಕಾಗುತ್ತೆ. ಹಾಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಬೋರ್ ಆಗಿರಬಾರ್ದು. ಫುಲ್ ಇಂಟರಾಕ್ಟಿವ್ ಆಗಿ ಇರುವಂತಹ ವಿಡಿಯೋಗಳನ್ನ ಹಾಕಿ. ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.